ನಮಸ್ಕಾರ. ನಾಡಬ್ರು ಕೆಂಪೇಗೌಡರ 515ನೇ ವರ್ಷದ ಜಯಂತಿ ಪ್ರಯುಕ್ತ ಇವತ್ತು ಎಲ್ಲ ನಮ್ಮ ಸಂಘ ಸಂಸ್ಥೆ ಮುಖಂಡರನ್ನ ಆಹ್ವಾನಿಸಿ ನಾನು ಕೆಎಚ್ ಮುನಿಯಪ್ಪನವರು, ಕೃಷ್ಣ ಬೈರೇಗೌಡರು ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಶಾಸಕರಾದಂಥ ವಿಶ್ವನಾಥ್ ಕೂಡ ಭಾಗಿಯಾಗಿದ್ದರು ಮತ್ತು ಎಲ್ಲ ಸುಮಾರು 100ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಮುಖಂಡರುಗಳು ಕೂಡ ಪಕ್ಷ, ಜಾತಿ, ಧರ್ಮ ಎಲ್ಲ ದೂರ ಇಟ್ಟು ಇವತ್ತು ಒಕ್ಕಲಿಗರ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. 27ನೇ ತಾರೀಕು ಈ ಜಯಂತಿಯನ್ನ ಯಥಾಸ್ಥಿತಿ ಬೆಂಗಳೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಬೆಂಗಳೂರು ಮೊದಲು ವಿಧಾನಸೌಧದಲ್ಲಿ ಮಾಡ್ತಿದ್ದು, ಸ್ವಲ್ಪ ಜಾಗ ತೊಂದರೆ ಆಗ್ತದೆ ಅಂತೇಳಿ ವಿಧಾನಸೌಧದಲ್ಲಿ ಬೇಡ, ಪ್ಯಾಲೇಸ್ ಅಲ್ಲಿ ಮಾಡಿ, ಇಲ್ಲ ಅಂತಂದ್ರೆ ಸ್ಟೇಡಿಯಂ ಅಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಆ ಸ್ಟೇಡಿಯಂದು ಲೀಗಲ್ ಆಕ್ಟಿವಿಟೀಸ್ ನ ಸ್ವಲ್ಪ ನಾನು ಚರ್ಚೆ ಮಾಡಿ ಅಧಿಕಾರಿಗಳ ಹತ್ರ, ಇಲ್ಲ ಸ್ಟೇಡಿಯಂ ಔಟ್ಡೋರ್ ಅಲ್ಲೋ ಇಂಡೋರ್ ಅಲ್ಲೋ 2 ಕಡೆ ಯಾವ್ದಾದ್ರು ಒಂದು ಕಡೆ ಈ ವರ್ಷ 27ನೇ ತಾರೀಕು ಆಚರಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತೇವೆ. ಪ್ರತಿ ವರ್ಷ ಬಂದಂತೆ 6 ಕಡೆಯಿಂದ ಗೋಪುರಗಳು ಬರ್ತದೆ. ಹುಲಿಯೂರ್ದುರ್ಗ, ಮಾಗಡಿ ಅಲ್ಲೂ ಕೂಡ ಅವಕಾಶ ಮಾಡಿಕೊಡ್ತೀವಿ. ಜೊತೆಗೆ ಆವತಿ ಮತ್ತು ಬೆಂಗಳೂರಿನ ಎಲ್ಲ ಕಡೆಯ ಗೋಪುರಗಳಿಂದ ಜ್ಯೋತಿಗಳನ್ನ ತೆಗೆದುಕೊಂಡ ಒಂದು ಕಾರ್ಯಕ್ರಮ ಕೂಡ ನಾವು ಇಟ್ಕೊಂಡಿದ್ದೇವೆ. ಇದಲ್ಲದೆ ಒಂದು ಬಹಳ ವಿಶೇಷವಾದಂತ ಸುಮಾರು 100ಕ್ಕೂ ಹೆಚ್ಚು ಒಳ್ಳೊಳ್ಳೆ ಸಲಹೆಗಳನ್ನು ನಮ್ಮೆಲ್ಲ ನಾಯಕರುಗಳೆಲ್ಲ ಕೊಟ್ಟಿದ್ದಾರೆ. ಅವರೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀನಿ. ನಮ್ಮ ಮುಖಂಡಗಳ ಹತ್ರ ಮತ್ತು ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ. 3 ಪ್ರಮುಖವಾದಂತ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಈಗಾಗಲೇ ನಮ್ಮ ಕೆಎಚ್ ಮುನಿಯಪ್ಪನವರು ಒತ್ತಡದ ಮೇರೆಗೆ ನಾವು ಅವರ ಕ್ಷೇತ್ರದಲ್ಲಿ ಕೆಂಪೇಗೌಡರ ಜನ್ಮಸ್ಥಳದಲ್ಲಿ 10 ಎಕರೆ ಕಳೆದ ಇದರಲ್ಲಿ ಮಂಜೂರಾತಿಗೆ ಎಲ್ಲ ವ್ಯವಸ್ಥೆ ಆಗಿದೆ. ಅಲ್ಲಿ ನಾನು ಸದ್ಯ ಸ್ಪಾಟ್ ವಿಸಿಟ್ ಸದ್ಯಕ್ಕೆ ನಾನು ಮಾಡ್ತೇನೆ. ಅಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಕೂಡ ಅವ್ರದ್ದು ಬಹಳ ಒತ್ತಡ ಇದೆ. ಹಣ ಬಿಡುಗಡೆ ಮಾಡಬೇಕು ಅಂತ ಸದ್ಯದಲ್ಲಿ ಅದು ಒಂದು ತೀರ್ಮಾನ ಮಾಡ್ತೇನೆ. ಜೊತೆಗೆ 5 ಎಕರೆ ನಮ್ಮ ಸುಮ್ಮನಹಳ್ಳಿಲಿ, ಅಲ್ಲಿ ಮಾಗಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲೇ ಮೇನ್ ರೋಡಲ್ಲೇ ರಿಂಗ್ ರೋಡಲ್ಲೇ 5 ಎಕರೆ ಈಗಾಗಲೇ ಮಂಜೂರಾತಿಯನ್ನು ನಾವು ಮಾಡಿಸಿದ್ದೇವೆ. ನಮ್ಮ ಪ್ರಾಧಿಕಾರದ ದೊಡ್ಡ ಕೇಂದ್ರ ಕಚೇರಿ ಅಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಜಾಗನೂ ಚೆನ್ನಾಗಿದೆ. ನಾನೆಲ್ಲ ಹೋಗಿ ಸ್ಪಾಟ್ನ ವಿಸಿಟ್ ಮಾಡ್ಕೊಂಡು ಬಂದಿದ್ದೇನೆ. ಪ್ಲಾನ್ನ ರೆಡಿ ಮಾಡಿಸಿ ನೆಕ್ಸ್ಟ್ ವರ್ಷದ ಒಳಗಡೆ, ಇಲ್ಲ ಅವತ್ತಿನ ಜಯಂತಿ ದಿನನೇ ಭೂಮಿ ಪೂಜೆ ಮಾಡೋದು, ಇಲ್ಲ ಅದು ಮುಂಚಿತವಾಗೇನೆ ಪ್ಲಾನ್ ರೆಡಿ ಆಯ್ತು ಅಂದ್ರೆ ಅದಕ್ಕೆ ಸರಿಯಾದ ರೀತಿ ಹಣನ ಎಲ್ಲೆಲ್ಲಿಂದ ವಹಿಸಬೇಕು ಅದನ್ನೆಲ್ಲ ಒದಗಿಸಿ ಆ ಭೂಮಿ ಪೂಜೆ ಮಾಡೋಂಥ ಒಂದು ಯೋಜನೆ ತೀರ್ಮಾನ ಮಾಡ್ತಾ ಇದೀವಿ. ಇದಲ್ಲದೆ ಮಾಗಡಿಲಿ ಏನು ಅವ್ರ ಐಕ್ಯವಾದಂಥ ಸ್ಥಳಕ್ಕೆ ಹೋಗಿ ನಾವೆಲ್ಲ ಭೇಟಿ ಕೊಟ್ಟಿದ್ದೇವೆ. ನಾನು, ಕೃಷ್ಣ ಬೈರೇಗೌಡರು, ಬಾಲಕೃಷ್ಣ ನಾವೆಲ್ಲ ಹೋಗಿ ಭೇಟಿ ಕೊಟ್ಟು ನೋಡಿದ್ದೇವೆ. ಅಲ್ಲೂ ಕೂಡ ಮತ್ತು ಅಲ್ಲಿ ಇದು ಫೋರ್ಟ್ ಏನಿದೆ ಅದನ್ನು ಕೂಡ ಅದಕ್ಕೆ ಯಾವ ರೀತಿ ನಾವು ಸಹಾಯ ಮಾಡ್ಬೋದು, ಅಭಿವೃದ್ಧಿ ಪ್ರಾರಂಭ ಮಾಡಲಿಕ್ಕೆ ಅವರೊಂದು ಅಲ್ಲೇ ಒಂದು ಪ್ಲಾನ್ ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತೆ ಎಲೆಕ್ಷನ್ ದೃಷ್ಟಿಯಿಂದ ಅದಕ್ಕೆ ನಾವು ಕೈ ಹಾಕಕ್ಕಾಗಿರ್ಲಿಲ್ಲ. ಈಗ ಅದಕ್ಕೆ ಕೈ ಹಾಕಿ ಆ ಕೆಲಸ ಕೂಡ ಮಾಡ್ತೇವೆ. ಇದಲ್ಲದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಚಾರ ಸಂಕಿರಣ ಮಾಡಲಿಕ್ಕೆ, ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಕೆಂಪೇಗೌಡರ ಆಚಾರ ವಿಚಾರಗಳು, ಅವರ ದೂರದೃಷ್ಟಿ, ಜಾತ್ಯತೀತ ನಿಲುವು
ಯಾವ ರೀತಿ ತಳ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿ ಈ ಕೇಂದ್ರ ಸ್ಥಳವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅನ್ನೋದನ್ನ ಪರಿಚಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಒಂದು ಬಿಇಒಗೆ ನಮ್ಮ ಇಲಾಖೆಯಿಂದ ಬೆಂಗಳೂರು ಕಾರ್ಪೊರೇಷನ್ ಹಣದಿಂದ 1,00,000 ರೂಪಾಯಿ ಹಣವನ್ನ ಅವರಿಗೆ ಕೊಡ್ತೇವೆ. ಎಲ್ಲ ಮಕ್ಕಳನ್ನ ಕರೆಸಿಸಿ ವಿಚಾರ ಸಂಕಿರಣ ಮಾಡಿ ಚರ್ಚೆ ಮಾಡಿ ಅದನ್ನು ಯಾವ ರೀತಿ ಅದಕ್ಕೆ ರೂಪವನ್ನು ಕೊಡಬೇಕು ಅನ್ನೋದು ಕೂಡ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಡ್ತದೆ. ಆ ಪ್ರಕಾರ ಚರ್ಚಾ ಸ್ಪರ್ಧೆ ಅವರ ಮಾಡಲಿಕ್ಕೆ ಅದ್ರ ಬಗ್ಗೆ ಒಂದು ದೊಡ್ಡ ಮಕ್ಕಳು ಕೂಡ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಒಂದು ಆಚರಣೆ ಮಾಡಲಿಕ್ಕೆ ಮುಂಚಿತ ಕೊಟ್ಟು ಅದನ್ನ ಪ್ರಶಸ್ತಿ ಮತ್ತು ಕಾರ್ಯಕ್ರಮ ಏನು ಒಂದು ಬರೀ ನಮ್ಮ ಇಲಾಖೆಯಿಂದ ಬರೀ 20,000 ರೂಪಾಯಿ ನಾವು ಕೊಡ್ತಾ ಇದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ. ಜಿಲ್ಲಾ ಕೇಂದ್ರಕ್ಕೆ 50,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದಲ್ಲದೆ ಜಿಲ್ಲಾ ಕೇಂದ್ರಕ್ಕೆ ನಾನು ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ. ತಾಲೂಕು ಮಟ್ಟಕ್ಕೆ ಪ್ರತಿಯೊಂದು 20,000 ಜೊತೆಗೆ ಇನ್ನ ಹೊಸದಾಗಿ ಇನ್ನೊಂದು 1,00,000 ರೂಪಾಯಿ ಕೊಡ್ತೇವೆ. ಆ 1,00,000 ರೂಪಾಯಿಲಿ ಬೇರೆ ಸಮಾಜವನ್ನು ಕೂಡ ಸೇರಿಸ್ಕೊಂಡು ಏಕೆಂದ್ರೆ ಇಡೀ ರಾಜ್ಯದ ಕಾರ್ಯಕ್ರಮ ಆದ್ದರಿಂದ ಅದನ್ನು ಕೂಡ ಮಾಡಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನ ನಮ್ಮ ಕಾರ್ಪೊರೇಷನ್ ವತಿಯಿಂದ ಜಿಒನ ನಾನು ಸದ್ಯದಲ್ಲೇ ಇನ್ನೊಂದು 2-3 ದಿನದಲ್ಲೇ ಜಿಒನ ಎಲ್ಲ ಏನೇನು ಗೈಡ್ಲೈನ್ಸ್ ಇದೆ ಅದನ್ನ ಹಾಕಿ ಮಾಡ್ತೇವೆ. ಈಗ 50,000 ರೂಪಾಯಿ ಇದೆ. 50,000 ರೂಪಾಯಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆ, ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ.